ತಾಲೂಕಿನಾದ್ಯಂತ ರೈತರಿಗೆ ಏನು ಅಲ್ಲಿ ಲಾಠಿ ಚಾರ್ಜ್ ಆಗಿದೆ ಅದರ ವಿರುದ್ಧವಾಗಿ ತಾಲೂಕಿನಾದ್ಯಂತ ಹೆಣ್ಣು ಮಕ್ಕಳು ಸಹ ಬಹಳ ಹೀನಾಯವಾಗಿ ನಡೆಸ್ಕೊಂಡಂಥ ಒಂದು ಸಂದರ್ಭ ಬಹಳ ಕೆಟ್ಟದಾಗಿ ನಡೆಸ್ಕೊಂಡಿದ್ದಾರೆ. ರೈತರಿಗೆಲ್ಲಾದರೂ ಹೊಡೆತ ಬೀಳ್ಬೋದನ್ನೋ ದೂರದೃಷ್ಟಿಯನ್ನು ಇಟ್ಕೊಂಡು ನಾವು ಈವರೆಗೂ ಕಾದ್ವಿ. ಹಂಡಾ ಬಿಲ್ಡಿಂಗ್ ಹತ್ರ ಚಂದಾಪುರದಲ್ಲಿ ಗಾಡಿಗಳನ್ನು ಅಡ್ಡಾಕಿ ನೀವು ಹೋಗಬಾರ್ದು ಅಂತ ಹೇಳಿದ್ದಾರೆ. ಇಲ್ಲ ನಾವು ಮನವಿ ಕೊಟ್ಟು ಬರ್ತೀವಿ ಅಂತ ಹೇಳಿ ಸರ್ಕಾರ ಬಂದು ಮೂರು ವರ್ಷ ಆಗಿದೆ. ಏನಾಗ್ತಾ ಇದೆ ರಾಜ್ಯದಲ್ಲಿ ಅನ್ನೋದನ್ನ ಜನ ಬಹಳ 6ನೇ ತಾರೀಕು ಬೆಳಗ್ಗೆ 10 ಮುತಾನಲ್ಲೂರಿಗೆ ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕಣ್ಣವರು ಬರ್ತಿದ್ದಾರೆ. ಚೆಕ್ ಪೋಸ್ಟ್ವರೆಗೂ ಕರ್ಕೊಂಡೋದ್ರು. ನಮ್ಮನ್ನ ಚೆಕ್ ಪೋಸ್ಟ್ವರೆಗೂ ಕರ್ಕೊಂಡು ಹೋಗ್ಬಿಟ್ಟು ಬೇರೆ ಕಡೆ ಡೈವರ್ಟ್ ಮಾಡಕ್ಕೆ ನೋಡಿದ್ರು. ಅವರೇ ಮಾಡಿರೋ KIDB 6,000 ಇದೆ. 6,000ದಲ್ಲಿ ಇನ್ನೂ 2,000 ಎಕರೆ ಖಾಲಿ ಇದೆ ಸರ್. ಆನೇಕಲ್ ತಾಲೂಕಲ್ಲೇ ಖಾಲಿ ಇದೆ ಎಲ್ಲ ಪ್ರಭಾವಿಗಳು. ಇದ್ರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಸಾಕು, ಬೇಜಾನ್ ಕೋಟಿಗಳೆಲ್ಲರೂ ಮಾಡ್ಕೊಂಡಿದ್ದೀರಾ. ರಾಜ್ಯದಲ್ಲಿ ರಾಗಿ ಕಣಜ ಅಂತ ಖ್ಯಾತಿ ಗಳಿಸಿದ್ದಂತಹ ಆನೇಕಲ್ ತಾಲೂಕು ಇವತ್ತು ಕಾರ್ಖಾನೆಗಳ ಕಾಂಕ್ರೀಟ್ ಬೀಡಾಗಿದೆ. ಆನೇಕಲ್ ತಾಲೂಕಿನಲ್ಲಿ 5ಕ್ಕೂ ಹೆಚ್ಚು ಕೈಗಾರಿಕಾ ಪ್ರದೇಶಗಳು, 4ಕ್ಕೂ ಹೆಚ್ಚು ಸರ್ಕಾರದಿಂದ ನಿರ್ಮಾಣಗೊಂಡಿರುವಂತಹ ಬಡಾವಣೆಗಳು, ಅದುವೇ ಸೂರ್ಯ ಸಿಟಿ ಫೇಸ್ 1, ಫೇಸ್ 2, ಫೇಸ್ 3 ಮತ್ತು 4ನೇ ಹಂತದ ಸೂರ್ಯ ಸಿಟಿ ನಿರ್ಮಾಣಕ್ಕೆ ಈಗಾಗಲೇ ಕಾರ್ಯಗಳು ಕೂಡ ಆರಂಭವಾಗಿದೆ. ಇದರ ನಡುವೆ ಅಳಿದುಳಿದಂತಹ ಈ ಒಂದು ರಾಗಿ ಕಣಜದ ಫಲವತ್ತಾದ ಭೂಮಿಯನ್ನ ಸ್ವಿಫ್ಟ್ ಸಿಟಿಯ ಹೆಸರಿನಲ್ಲಿ 2,500 ಎಕರೆಯನ್ನ ಸರ್ಕಾರ ಈಗಾಗಲೇ ಸ್ವಾಧೀನಕ್ಕೆ 4-1 ನೋಟಿಸ್ ಹೊರಡಿಸಿದೆ. ಕಳೆದೊಂದು ವರ್ಷದಿಂದಲೂ ಕೂಡ ಸತತವಾಗಿ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ರು ದಪ್ಪ ಚರ್ಮದ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು. ಇದ್ಯಾವುದೂ ಕೂಡ ತಮಗೆ ಗೊತ್ತೇ ಇಲ್ಲ ಎನ್ನುವಂತ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಇದನ್ನ ಖಂಡಿಸಿ ಅವರಿಗೆ ನೇರವಾಗಿ ಮನವಿ ಪತ್ರಗಳನ್ನು ಕೊಡಲು ಹೋದಂತಹ ರೈತರ ಮೇಲೆ ಲಾಠಿ ಪ್ರಹಾರ ನಡೆಸಿದಂತಹ ಪೊಲೀಸರ ವರ್ತನೆ ಈಗ ರಾಜ್ಯದಾದ್ಯಂತ ಚರ್ಚೆಗೆ ಒಳಗಾಗಿದೆ. ಈಗ ಆ ಒಂದು ಲಾಠಿ ಚಾರ್ಜ್ಗೆ ಒಳಗಾದಂತ ರೈತರನ್ನ ಭೇಟಿ ಮಾಡಲು ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್, ಸಂಸದರಾದಂತಹ ಡಾಕ್ಟರ್ ಮಂಜುನಾಥ್ ಹಾಗೂ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣ ಸ್ವಾಮಿ ಇದೇ ಸೋಮವಾರ ಬೆಳಗ್ಗೆ 10:30ಕ್ಕೆ ಮುತ್ತಾನಲ್ಲೂರು ಸುತ್ತಮುತ್ತಲೂ ಕೂಡ ಆ ಒಂದು ಫಲವತ್ತಾದಂತಹ ಭೂಮಿಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಮತ್ತು ಸಂತ್ರಸ್ತರನ್ನು ಕೂಡ ನೇರವಾಗಿ ಭೇಟಿಯಾಗಿ ಆ ಒಂದು ವಿಚಾರವನ್ನ ಚರ್ಚಿಸಲಿದ್ದಾರೆ. ಈ ಒಂದು ಅಶೋಕ್ ರವರ ಭೇಟಿಗೂ ಮುನ್ನ ಆನೇಕಲ್ ಮಂಡಲ ಬಿಜೆಪಿಯ ವತಿಯಿಂದ ಪತ್ರಿಕಾಗೋಷ್ಠಿಯನ್ನ ಏರ್ಪಡಿಸಲಾಗಿತ್ತು. ಮಂಡಲ ಅಧ್ಯಕ್ಷ ಅಂತ SRT ಅಶೋಕ್ ರೆಡ್ಡಿ, ಆನೇಕಲ್ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಅಭ್ಯರ್ಥಿಯಾಗಿದ್ದಂತ ಉಲ್ಲಳ್ಳಿ ಶ್ರೀನಿವಾಸ್ ಅವರು, ಬ್ಯಾಗರದೇನಹಳ್ಳಿ ಶಂಕರ್, JP ಪ್ರಕಾಶ್, ಹಾಗೆಯೇ ನಾರಾಯಣಘಟ್ಟದ ನಾರಾಯಣ ರೆಡ್ಡಿ ರವರು ಹಾಗೂ SC ಮೋರ್ಚಾದ ಅಧ್ಯಕ್ಷರಾದಂತಹ ವೆಂಕಟೇಶ್ ಗುರು ಮುಂತಾದ ಮುಖಂಡರು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಏನೆಲ್ಲ ಮಾತನಾಡಿದ್ರು. ಆರ್ ಅಶೋಕ್ ರವರ ಭೇಟಿ ಹಾಗೂ ಇದೇ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿ ಈಗ ಈ ಒಂದು ಲಾಠಿ ಪ್ರಹಾರದ ನಂತರ ಎದ್ದು ನಿಂತಿದೆ. ಇದೆಲ್ಲ ಪ್ರಶ್ನೆಗಳಿಗೂ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಯಾವ ರೀತಿಯಾದಂತಹ ಉತ್ತರಗಳನ್ನ ನೀಡ್ತಾರೆ ಮತ್ತು ನಾಳೆ ಅಶೋಕ್ ರವರ ಭೇಟಿಯ ಬಗ್ಗೆ ಏನ್ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. KIDBಗೆ ಮನವಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಆ ಮನವಿ ಕೊಡಲಿಕ್ಕೆ ಹೋದಾಗ ರೈತರ ವಿರುದ್ಧ ಲಾಠಿ ಪ್ರಹಾರ ನಡೆದಿದೆ. ಇದರ ವಿರುದ್ಧವಾಗಿ ಆನೇಕಲ್ ತಾಲೂಕಿಗೆ ಸೋಮವಾರ ಅಂದರೆ 6ನೇ ತಾರೀಕು ಬೆಳಗ್ಗೆ 10 ಮುತಾನಲ್ಲೂರಿಗೆ ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕಣ್ಣವರು ಬರ್ತಿದ್ದಾರೆ. ಅವರ ಜೊತೆಯಲ್ಲಿ ನಮ್ಮ ಸಂಸದರಾದ ಡಾಕ್ಟರ್ ಮಂಜುನಾಥ್ ಅವರು ಬರ್ತಿದ್ದಾರೆ, ಛಲವಾದಿ ನಾರಾಯಣ ಸ್ವಾಮಿ ಅವರು ಬರ್ತಿದ್ದಾರೆ, ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕರಾದ ಸತೀಶ್ ರೆಡ್ಡಿ ಅವರು ಬರ್ತಿದ್ದಾರೆ, ಗೋಪಿನಾಥ್ ರೆಡ್ಡಿ ಅವರು ವಿಧಾನ ಪರಿಷತ್ ಸದಸ್ಯರಾದ ಗೋಪಿನಾಥ್ ರೆಡ್ಡಿ ಅವರು ಬರ್ತಿದ್ದಾರೆ. ಇವರೆಲ್ಲ ತಾಲೂಕಿನಾದ್ಯಂತ ರೈತರಿಗೆ ಏನು ಅಲ್ಲಿ ಲಾಠಿ ಚಾರ್ಜ್ ಆಗಿದೆ ಅದರ ವಿರುದ್ಧವಾಗಿ ತಾಲೂಕಿನಾದ್ಯಂತ ನಮ್ಮ ಪಕ್ಷದ ಕಡೆಯಿಂದ ತಾಲೂಕಿನಲ್ಲಿ ರೈತರಿಗೆ ಏನೇನು ತೊಂದರೆಗಳಾಗಿದೆ, ಆ KIDB ಅಕ್ವಿಜೇಷನ್ ಏನಿದೆ ಭೂ ಸ್ವಾಧೀನ ಪ್ರಕ್ರಿಯೆ ಅದನ್ನು ಕೈ ಬಿಡಲೇಬೇಕು ಅಂತ ನೋಡಲಿಕ್ಕೆ ವಿರೋಧ ಪಕ್ಷದ ನಾಯಕರು ಬರ್ತಿದ್ದಾರೆ. ಅಲ್ಲೇನು ಬಂಜರು ಭೂಮಿ ಇದೆಯಾ, ಇಲ್ಲ ಅಲ್ಲಿ
ಆ ಭಾಗದಲ್ಲಿ ಇರ್ತಕ್ಕಂಥ ಭೂಮಿ ಕೃಷಿಗೆ ಯೋಗ್ಯತೆ ಇಲ್ಲವ ಆ ಭೂಮಿ, ಈ ವಿಚಾರವಾಗಿ ತಾಲೂಕಿನಾದ್ಯಂತ ನಮ್ಮ ಪಕ್ಷದ ಕಡೆಯಿಂದ ರೈತರಿಗೆ ಬೆನ್ನೆಲುಬಾಗಿ ನಾವು ನಮ್ಮ ಭಾಜಪದ ಕಡೆಯಿಂದ ಬೆನ್ನೆಲುಬಾಗಿ ನಿಂತ್ಕೊಳ್ಳಿಕ್ಕೆ ನಮ್ಮ ವಿರೋಧ ಪಕ್ಷದ ನಾಯಕರು ಬರ್ತಿದ್ದಾರೆ. ಹಾಗಾಗಿ ರೈತರು ಏನೇನು ಮೊನ್ನೆ ಆಗಿದೆ, 1ನೇ ತಾರೀಕು ಮಂಗಳವಾರ ಬೆಳಗ್ಗೆ ರೈತರನ್ನೆಲ್ಲ ಸಭೆ ಕರೆದು ನಾವು ಯಾರಿಗೂ ತೊಂದರೆ ಮಾಡಲ್ಲ, ನಾವು ಬಸ್ಸಲ್ಲಿ ಹೋಗಿ ಮನವಿ ಕೊಟ್ಟು ಬರ್ತೀವಿ ಅಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೊಟ್ಟರೂ ಸಹ ಅವರು ಹಂಡಾ ಬಿಲ್ಡಿಂಗ್ ಹತ್ರ ಚಂದಾಪುರದಲ್ಲೇ ಗಾಡಿಗಳನ್ನು ಅಡ್ಡಾಕಿ ನೀವು ಹೋಗಬಾರ್ದು ಅಂತ ಹೇಳಿದ್ದಾರೆ. ಇಲ್ಲ, ನಾವು ಮನವಿ ಕೊಟ್ಟು ಬರ್ತೀವಿ ಅಂತ ಹೇಳಿ ನಾವೇ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಕರ್ಕೊಂಡೋಗಿ ಸೆಂಟ್ ಜಾನ್ಸು ಆ ಸಿಗ್ನಲ್ ಹತ್ರ ರಸ್ತೆ ತಡೆ ಮಾಡಿ ಅವರೇ ಪೊಲೀಸ್ನವರು ನಿಲ್ಲಿಸಿ, ಪೊಲೀಸ್ನವರು ನೀವು ಹೋಗೋಕ್ಕಾಗಲ್ಲ, ನೀವು ವಾಪಸ್ ಹೋಗಿ ಅಂತ ಹೇಳಿದ ಮೇಲೆ ನೀವೇ ಅಲ್ವಾ ಕರ್ಕೊಬಂದಿದ್ದು, ನೀವೇ ಕರ್ಕೊಂಡೋಗಿ ಈಗ ಮನವಿ ಕೊಟ್ಟು ಹೋಗ್ತೀವಿ, ನಾವೆಲ್ಲೂ ಸಾರ್ವಜನಿಕರಿಗಾಗಲಿ ಸರ್ಕಾರದ ಆಸ್ತಿ ಪಾಸ್ತಿಗಳಿಗಾಗಿ ನಷ್ಟ ಮಾಡಲ್ಲ, KEDB CEO ನಾವು ಮನವಿ ಕೊಟ್ಟು ಹೋಗ್ತೀವಿ, ನಾವು ಬೇರೆ ಏನೂ ಮಾಡಲ್ಲ ಅಂತ ಹೇಳಿ ಅವ್ರಿಗೆ ರೈತರು ಕೇಳ್ಕೊಂಡಿದ್ದಕ್ಕೆ ಆಯಿತು ನೀವು ಒಂದು 2 ಹೋಗಬೇಕು ಇಲ್ಲ 3 ಹೋಗಬೇಕು ಅಂತ ಕಂಡೀಷನ್ ಹಾಕಿ ಆಯಿತು ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದರು. ಏಕಾಏಕಿ ಲಾಠಿ ಪ್ರಹಾರ ಮಾಡಿ ದೇವರಾಜ್ ಅವರ ಆರೋಗ್ಯದಲ್ಲಿ ತುಂಬ ಏರುಪೇರಾಗಿದೆ. ನನಗೆ ಹೃದಯಾಘಾತ ಆಗಿದೆ, ಮುಂದೆ ಸ್ಟೆಂಟ್ ಹಾಕಿದ್ದಾರೆ, ನಮಗೆ ತೊಂದರೆ ಆಗಿದೆ ಅಂತ ಹೇಳಿದ್ರೂ ಬಿಡದೇನೆ ಅವ್ರನ್ನ ಹೊಡೆದು ಮಿಕ್ಕ ಮಹಿಳೆಯವರು, ರೈತ ಮಹಿಳೆಯವರ ವಿರುದ್ಧವೂ ಲಾಠಿ ಚಾರ್ಜ್ ಮಾಡಿ ಪೊಲೀಸವರ ದೌರ್ಜನ್ಯವನ್ನು ಎಸಗಿದ್ದಾರೆ ರೈತರ ಮೇಲೆ. ರೈತ ನಮಗೆ ಬೆನ್ನೆಲುಬು, ಇಡೀ ನಮ್ಮ ರಾಷ್ಟ್ರ ವ್ಯಾಪ್ತಿ ಎಲ್ಲ ಜನಗಳಿಗೆ ಗೊತ್ತಿದೆ. ಆದರೆ ರೈತ ಬೆಳೆದೇನೆ, ಕೃಷಿ ಭೂಮಿ ಚೆನ್ನಾಗಿದೆ, ನಮ್ಮ ಭಾಗದಲ್ಲಿ ನೀರು ಇದೆ, ತುಂಬ ಅನುಕೂಲವಾಗಿರೋ ಕೃಷಿ ಭೂಮಿ ನಮ್ಮ ಭಾಗದಲ್ಲಿ. ಇದನ್ನು ನೀವು ಬಂಜರು ಭೂಮಿ ಅಂತ KEDBಗೆ ಕೊಡ್ತೀರ. ನೀವು ಇದು ಯಾವ ನೀವು ಆಧಾರದ ಮೇಲೆ ನೀವು ಕೊಡ್ತಾ ಇದ್ದೀರಾ? ನೀವು ಒಂದು ಮಾನದಂಡ ಬೇಕಲ್ವ ಅದಕ್ಕೆ? ಯಾವ ಮಾನದಂಡ ಇಟ್ಕೊಂಡು ನೀವು ಕೃಷಿ ಭೂಮಿಯನ್ನು ನೀವು ಅಕ್ವಿಜೇಷನ್ ಮಾಡ್ತೀರಾ? ನೀವು ಆಮೇಲೆ ನೀವೇನು ರೇಟ್ಗಳು ಕೊಡ್ತಾ ಇದ್ದೀರಾ, ರೈತರನ್ನು ನೀವು ಕನ್ವಿನೆನ್ಸ್ ಮಾಡಿ ರೈತರ ಮುಖಾಂತರ ನೀವು ತೊಗೊಳ್ತಾ ಇದ್ದೀರಾ, ಅದೂ ಇಲ್ಲ. ದೌರ್ಜನ್ಯ ಮಾಡ್ತೀರಾ ರೈತರ ಮೇಲೆ, ಲಾಠಿ ಚಾರ್ಜ್ ಮಾಡ್ತೀರಾ. ಈಗ ಇದ್ದಕ್ಕಿದ್ದಂಗೆ ಇವತ್ತು ಬೆಳಗ್ಗೆ ರೈತರ ಹೆಸರಿದ್ದರೆ ನಾಳೆ ಬೆಳಗ್ಗೆ KEDB ಭೂಸ್ವಾಧೀನ ಅಂತ RTCಗಳಲ್ಲಿ ಬರ್ತಾ ಇದೆ. ಈ ವಿಚಾರವಾಗಿ ನೀವು ನಿರಂತರವಾಗಿ ರೈತರ ಮೇಲೆ ದೌರ್ಜನ್ಯ ಮಾಡ್ತಿದ್ದೀರ, ದಬ್ಬಾಳಿಕೆ ಮಾಡ್ತಿದ್ದೀರ. ನಮ್ಮಲ್ಲಿ ಈಗ ತಿದ್ದುಪಡಿ ಮಾಡಲಿಕ್ಕೆ ನಾವೊಂದು ತಹಸೀಲ್ದಾರ್ ಹತ್ರನೋ AC ಹತ್ರನೋ ಹೋದರೆ ಅವರು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ತಿದ್ದುಪಡಿ ಆಗಿದೆ ಅಂತ ಅವರು ನಾವು ಕಂಪ್ಲೇಂಟ್ ಕೊಟ್ಟು ಹೋದರೆ ತಿದ್ದುಪಡಿ ಮಾಡಲಿಕ್ಕೆ AC-ಗೆ ಆರ್ಡರ್ ಕೊಟ್ಟಿದ್ದೀರ. ಈ ತಿದ್ದುಪಡಿ ಮಾಡೋದೇ ದೊಡ್ಡ ವಿಚಾರವಾಗಿ ನಮ್ಮ ರೈತರು ಅವರ ಭೂಮಿಗಳನ್ನು ಉಳಿಸ್ಕೊಳ್ಳೋಕ್ಕೆ ಸಾಹಸ ಮಾಡ್ತಾರೆ. ಈ ವಿಚಾರ ಇಟ್ಕೊಂಡೆ ನೀವು ಏಕಾಏಕಿ ಬೆಳಗ್ಗೆ ಒಂದು 2500 ಎಕರೆ ಫುಲ್ KEDB ಭೂಸ್ವಾಧೀನ ಅಂತ ಒಂದೇ ದಿನ, 2 ದಿನ, 3 ದಿನ ಟೈಮ್ ತಗೊಳ್ದೇನೆ ಇದ್ದಕ್ಕಿದ್ದಂಗೆ ಊರಿನ ಗ್ರಾಮಠಾನ ಹೊರತುಪಡಿಸಿ ಮಿಕ್ಕಿದ ಎಲ್ಲ ಸರ್ವೆ ನಂಬರ್ಗಳೂ KEDB ಭೂಸ್ವಾಧೀನ ಅಂತ ಬರ್ತಾಯಿದೆ. ಇದು ಎಷ್ಟು ಮಾತ್ರ ಸರಿ? ರೈತನಿಗೆ ಅವರ ಜಮೀನು ನಂದೇ ಜಮೀನು ಅಂತ ಹೇಳ್ಕೊಳ್ಳಿಕ್ಕೆ ಕೂಡ ಆಗ್ತಾ ಇಲ್ಲ. ಅಂಥ ಪರಿಸ್ಥಿತಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದೆ. ಈಗ ದಯವಿಟ್ಟು ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಇಡೀ ತಾಲೂಕಿನಾದ್ಯಂತ ನಮ್ಮ ಭಾಜಪದ ಕಡೆಯಿಂದ, ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಸೋಮವಾರ ನಾವೇನು ರಾಜ್ಯ ನಾಯಕರು ಬರ್ತಾ ಇದ್ದಾರೆ, ವಿರೋಧ ಪಕ್ಷದ ನಾಯಕರು, ಹೆಣ್ಣುಮಕ್ಕಳು ಸಹ ಭಾಳ ಹೀನಾಯವಾಗಿ ನಡೆಸ್ಕೊಂಡಂಥ ಒಂದು ಸಂದರ್ಭ ಭಾಳ ಕೆಟ್ಟದಾಗಿ ನಡೆಸ್ಕೊಂಡಿದ್ದಾರೆ. ಹಾಗಾಗಿ ಈ ತಾಲೂಕಿನಲ್ಲಿ 3 ಬಾರಿ ಶಾಸಕರಾದಂತಹ ಶಾಸಕರಿಗೆ ಒಂದು ಜವಾಬ್ದಾರಿ ಇರಬೇಕಾಗಿತ್ತು. ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ಶಾಸಕರು ಬೋರ್ಡು ಭೂಮಿನ, ಫಲವತ್ತಾದ ಭೂಮಿನ ಅಂತ ಸರ್ಕಾರಕ್ಕೆ ಮನದಟ್ಟು ಮಾಡಿ ಈ ರೈತರ ಪರ ನಿಂತ್ಕೊಂಡು ರೈತರಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಶಾಸಕರು ಮಾಡಬೇಕಾಗಿತ್ತು. ಆದರೆ ಈ ದಿನ ಶಾಸಕರು ಆ ಕೆಲಸ ಮಾಡಲಿಲ್ಲ. ನಾಮಕೆ ವ್ಯವಸ್ಥೆ, ರೈತರನ್ನ ಕೆಲವು ನಾಯಕರನ್ನ ಕರ್ಕೊಂಡೋಗಿ ಸಂಬಂಧಪಟ್ಟ ಸಚಿವರುಗಳ ಮುಂದೆ ಡ್ರಾಮಾ ಆಡೋದ್ರ ಮುಖಾಂತರ ರೈತರನ್ನ ದಿಕ್ಸೊಪ್ಪಿಸುವಂಥ ಕೆಲಸನ ಶಾಸಕರು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವತ್ತೇನಾದರೂ ಶಾಸಕರಿಗೆ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ
ರಾಜೀನಾಮೆಯನ್ನು ಕೊಟ್ಟು ಅವರ ಮುಂದೆ ಅವರು ಹೋಗಿ ಆ ಒಂದು ಪ್ರತಿಭಟನೆಯಲ್ಲಿ ರೈತರ ಜೊತೆಯಲ್ಲಿ ಕುತ್ಕೊಬೇಕಂತ ಕೆಲಸನ ಶಾಸಕರು ಮಾಡಬೇಕಾಗಿತ್ತು, ಆದರೆ ಮಾಡಲಿಲ್ಲ. ಹಾಗಾಗಿ ಈಗ ನಮ್ಮ ವಿರೋಧ ಪಕ್ಷದ ನಾಯಕರಂಥ ಅಶೋಕಣ್ಣವರು, ಸತೀಶ್ ರೆಡ್ಡಿ ಅವರು ಮತ್ತು ಸಂಸದರಂಥ ಮಂಜುನಾಥ್ ಸರ್ ಅವರು, ಗೋಪಿನಾಥ್ ಸರ್ ಅವರು ಎಲ್ಲರೂ ಸಹ ಈ ಸೋಮವಾರ ಬರ್ತಾಯಿದ್ದಾರೆ. ಅವರಿಗೆ ನಮ್ಮೆಲ್ಲ BJP ಎಲ್ಲ ಮುಖಂಡರುಗಳು ಮತ್ತು ನಾನು ತಾಲೂಕಿನ ಎಲ್ಲ ಪ್ರಜ್ಞಾವಂತರಲ್ಲಿ ಕೇಳ್ಕೊಳ್ಳೋದಂದರೆ ಇದು ಮಾಡ್ತಾರೆ ರೈತರ ಒಂದು ಪರವಾಗಿರತಕ್ಕಂಥ ಹೋರಾಟ. ಹಾಗಾಗಿ ಈ ಒಂದು ನಾವು ಕೊಡ್ತಕ್ಕಂಥ ಬೆಂಬಲಕ್ಕೆ ಪ್ರತಿಯೊಬ್ಬರು ತಾಲೂಕಿನಂಥ ಎಲ್ಲರೂ ಬಂದು ಇದಕ್ಕೆ ಸಹಕಾರ ಕೊಟ್ಟು ನಾಳೆ ಸೋಮವಾರ ನಡೆಯುತ್ತ ಒಂದು ಪ್ರತಿಭಟನೆ ಎಲ್ಲರೂ ಭಾಗವಹಿಸಿ ಆ ಪ್ರತಿಭಟನೆ ಯಶಸ್ವಿ ಮಾಡಬೇಕಂತ ಕೇಳ್ಕೊಳ್ತಾ ನನ್ನ ಮಾತು ಅನ್ಮಿಸ್ತೇನೆ. ವಿಷಯವನ್ನು ಪರಿಗಣನೆ ತೆಗೆದುಕೊಂಡು ನೀವು ಅನಂತರ ನೀವು ಭೂ ಸ್ವಾಧೀನ ಮಾಡ್ಕೊಬೇಕು. ಅದರ ಅಡಿಯಲ್ಲಿ ನೀವೆಲ್ಲ ನಿಯಮಗಳನ್ನು ರೂಪಿಸಿಕೊಂಡು ನೀವು ಅವ್ರನ್ನ ಮನವೊಲಿಸಿ ಆ ಕಾರ್ಯ ರೂಪಕ್ಕೆ ತರಬೇಕು ಅನ್ನೋದು ಒಂದು ಹಲವಾರು ನಿರ್ದೇಶಗಳಿದೆ. ಹಲವಾರು ಸಂದರ್ಭದಲ್ಲಿ ಇವೆಲ್ಲವನ್ನು ಬದಿಗೊತ್ತಿ ಏಕಾಏಕಿ ನೋಟಿಫಿಕೇಷನ್ ಮಾಡಿ ನೀವು ಭೂ ಸ್ವಾಧೀನ ಪಡಿಸ್ಕೊಂಡು ರೈತರ ಮೇಲೆ ಒಂದು ದಬ್ಬಾಳಿಕೆ ಮಾಡ್ತೀರಾ, ಅವ್ರ ಹಿತಾಸಕ್ತಿಗೆ ನೀವು ಧಕ್ಕೆ ಉಂಟು ಮಾಡ್ತಿದ್ರೆ ನೀವು ಯಾವ ರೀತಿ ಸರ್ಕಾರ ಮಾಡ್ತಾ ಇದ್ದೀರಾ? ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ. ಈಗಾಗಲೇ ಸರ್ಕಾರ ಬಂದು ಮೂರು ವರ್ಷ ಆಗಿದೆ. ಏನಾಗ್ತಾಯಿದೆ ರಾಜ್ಯದಲ್ಲಿ ಅನ್ನೋದನ್ನು ಜನ ಬಹಳ ನಿರ್ದಿಷ್ಟವಾಗಿ ನೋಡ್ತಾ ಇದ್ದಾರೆ. ಈಗಾದರೂ ಸಹ ಈ ಮಾಧ್ಯಮ ಮುಖಾಂತರ ನಾವೇನು ಹೇಳಿ ಬಯಸ್ತಾ ಅಂದರೆ, ನೀವು ಈಗಲಾದರೂ ಎಚ್ಚೆತ್ತು ಆ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯನ ಸರಿಪಡಿಸಿ ಅವರ ಭೂಮಿಯನ್ನು ಅವರಿಗೆ ವಾಪಸ್ ಕೊಡೋ ಮುಖಾಂತರ ನ್ಯಾಯ ಕೊಡಬೇಕಂತ ಈ ಸಂದರ್ಭದಲ್ಲಿ ಆನೇಕಲ್ ತಾಲೂಕಿನ BJP ಪಕ್ಷದಿಂದ ನಾವೆಲ್ಲ ಮುಖಂಡರುಗಳು, ಕಾರ್ಯಕರ್ತರು, ಹಳ್ಳಿ ಪ್ರದೇಶದಿಂದ ರೈತರು ಎಲ್ಲ ಸೇರಿ ಆ ಒಂದು ರೈತರಿಗೆ ಹೋರಾಟಕ್ಕೆ ಬೆಂಬಲ ಸೂಚಿಸ್ತಾ ಇದ್ದೀವಿ. ಈ ಒಂದು ಬೆಂಬಲವಾಗಿ ನಮ್ಮ ರಾಜ್ಯ ನಾಯಕರು ಹಲವಾರು ಬಂದು ಈ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ತಾವೆಲ್ಲರೂ ಸಹ ಮಾಧ್ಯಮದ ಸಹ ನಾವೇನು ಹೇಳಿದ್ದೀವಿ ಇದನ್ನು ನೀವು ಸಹ ಸರ್ಕಾರದ ಗಮನದಲ್ಲಿ ತರಬೇಕು. ನೀವು ಇದರಲ್ಲಿ ಕೈ ಜೋಡಿಸಿ ಈ ಒಂದು ಪ್ರತಿಭಟನೆಗೆ ಸಹಕಾರ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ದೇಶದ ಬೆನ್ನೆಲುಬು ರೈತನೇ ಹೊರತು ಬೇರೆ ಯಾರೊಬ್ಬ ಅಲ್ಲ. ಮುಂದಿನ ದಿನಗಳಲ್ಲಿ ಇದು ರೂಪರೇಷೆಗಳನ್ನ ನಮಗೆ ಟೈಮ್ ಸಾಲ್ತಾ ಇಲ್ಲ ಈಗ ಇಷ್ಟು ಬೇಗ ಮಾಡೋದಕ್ಕೆ. ಅದಕ್ಕೆ ಸ್ವಲ್ಪ ದಳದವರು ಸ್ವಲ್ಪ ಲೇಟಾಗಿ ಟೈಮ್ ತೆಗೆದುಕೊಂಡಿದ್ದಾರೆ. ನಮಗೆ ಈ ಸಾಂಕೇತಿಕವಾಗಿ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಅವರು ನಾವು ಕೈ ಜೋಡಿಸಿ ಮಾಡೋವಂಥವನ್ನು ಇರ್ಬೋದು, ಮಾಡೋಣ. ಅದಕ್ಕೆ ಒಂದು ಇಡೀ ಆನೇಕಲ್ ತಾಲೂಕಲ್ಲಿ 10,000 ಎಕರೆ ಹೌಸಿಂಗ್ ಬೋರ್ಡ್ಗೆ ಅಕ್ವಿಷನ್ ಮಾಡಿದ್ದಾರೆ. 10,000 ಎಕರೆ ಮಾಡಿದ್ದಾರೆ. ಇನ್ನೂ ಪ್ರಪೋಸಲ್ಸಲ್ಲಿ ಇಟ್ಕೊಂಡಿದ್ದಾರೆ ಇನ್ನೂ 2-3 ಸಾವಿರ. ಒಂದು 6,000 ಎಕರೆ KIDB ಇದೆ. ಅವರೇ ಮಾಡಿದರೆ KIDB 6,000 ಇದೆ. 6,000ದಲ್ಲಿ ಇನ್ನೂ 2,000 ಎಕರೆ ಖಾಲಿ ಇದೆ ಸರ್. ಆನೇಕಲ್ ತಾಲೂಕಲ್ಲೇ ಖಾಲಿ ಇದೆ. ಎಲ್ಲ ಪ್ರಭಾವಿಗಳು ಇವತ್ತು ಲಿಸ್ಟ್ ಮಾಡಿ ವಾಪಸ್ ತೆಗೆದುಕೊಂಡ್ರೆ ಅದು 2,000 ಎಕರೆ ಇವತ್ತೇ ಅಲ್ಲೇ ಹಂಚ್ಬೋದು, ಅಷ್ಟಿದೆ. ಈಗ ಯಾತಕ್ಕಾಗಿ ಯಾರೋ ಒಬ್ಬರು ಬಂದು ನನಗೆ ಇಲ್ಲಿ 100 ಎಕರೆ ಬೇಕು, ಶಿಫ್ಟ್ ಸಿಟಿ ನಾನು ಮಾಡ್ತೀನಿ ಅಂತ, ಎಲ್ಲಿ ಉತ್ತರ ಕರ್ನಾಟಕದ ಉತ್ತರ ಭಾರತದಿಂದ ಬಂದು ನಾನು ಶಿಫ್ಟ್ ಸಿಟಿ ಮಾಡ್ತೀನಿ ಅಂತ ಹೆಸರು ಕೊಟ್ಟರೆ ಅವ್ರಿಗೆ 80 ಎಕರೆ ಕೊಡ್ತೀನಿ ಅಂತ, 100 ಎಕರೆ ನಿನಗೆ ಕೊಡ್ತೀನಿ ಅಂತ ಈ ಥರ ಕಮಿಟಿಗಳು ಹೋಗ್ಬಿಟ್ಟು ರೈತರ ಭೂಮಿಗಳನ್ನ ಬರಡು ಭೂಮಿಗಳು ಅಂತೇಳಿ ಮಾಡಿ ಎತ್ಕೊಳ್ಳೋದು ತುಂಬ ಹೀನಾಯ. ಅದಕ್ಕೋಸ್ಕರ ಇವತ್ತು ಈ ಸಾಂಕೇತಿಕ ಪ್ರತಿಭಟನೆಯಲ್ಲಿ ತಾಲೂಕಿನ ಎಲ್ಲ ಪಕ್ಷದ ಮತ್ತು ಎಲ್ಲ ಸಂಘ ಸಂಸ್ಥೆಗಳು ನಾವು ಇವತ್ತು ಇವಾಗಲೇ ಇದಾದ ತಕ್ಷಣ ಶುರು ಮಾಡ್ತೀವಿ. ಇದು ನಾವು ಮಾಡಬೇಕಂತ ಶುರು ಮಾಡಿದೆ 4 ಗಂಟೆಯಲ್ಲಿ ಇವತ್ತು ಮಧ್ಯಾಹ್ನ. ಎಲ್ಲ ಸಂಘ ಸಂಸ್ಥೆಗಳೇನಿದ್ದಾವೆ ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀವಿ, ಎಲ್ಲ ಪಕ್ಷದವರು ರಿಕ್ವೆಸ್ಟ್ ಮಾಡ್ತೀವಿ. ಇವರು ನಮ್ಮ ಲಾಯರ್ ಅಸೋಸಿಯೇಷನ್ಗಳವರು ಇದ್ದಾರೆ, ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳಿದ್ದಾವೆ, ಎಲ್ಲರನ್ನೂ ರಿಕ್ವೆಸ್ಟ್ ಮಾಡಿ ಎಲ್ಲರನ್ನೂ ಬರೋದಕ್ಕೆ ಹೇಳ್ತೀವಿ. ಎಲ್ಲರ ಸಪೋರ್ಟು ತೆಗೆದುಕೊಂಡು ಈ ಸಾಂಕೇತಿಕವಾಗಿ ಏನು ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ ಇದನ್ನು ಯಶಸ್ವಿಗೊಳಿಸಿ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸ್ಬೇಕು. ಮುಂದಿನ ದಿನಗಳಲ್ಲಿ ಇದರ ಹೋರಾಟ ಇನ್ನೂ ಹೆಚ್ಚಿಗೆ ಇರ್ತದೆ. ಇವತ್ತೇ ಇಷ್ಟು ಜನ ಸೇರಿದ್ದಾರೆ. ಇಷ್ಟು ಜನ ಸೇರಿರೋದು ಯಾರು ನಮ್ಮ ಸ್ವಂತಕ್ಕೋಸ್ಕರ ಮಾಡ್ಕೊಳ್ಳೋದಕ್ಕಲ್ಲ, ಇದು ರೈತರಿಗೆ ಸಪೋರ್ಟ್ ಮಾಡೋದಕ್ಕೆ. ತಾಲೂಕೆಲ್ಲ ಹೋಗಬೇಕು, ತಾಲೂಕಿನಿಂದ ಎಲ್ಲ ಹಿರಿಯರು. ನಾವು ಬೆಂಗಳೂರು ರೀಚ್ ಆಗಬೇಕಂದ್ರೆ 3 ಗಂಟೆ ಕಾಲ ಬೇಕು, ಬರೋದು 3 ಗಂಟೆ ಕಾಲ ಬೇಕು. 5 ಗಂಟೆಗೆ ಅವ್ನು ಡ್ಯೂಟಿ ಬಿಟ್ಟರೆ ಅವ್ನು 8-9 ಗಂಟೆ ಆಗ್ತದೆ ಮನೆ ಸೇರೋದು. ಬೆಳಗ್ಗೆ 9 ಗಂಟೆ ಡ್ಯೂಟಿಗೆ ಅವ್ನು 7 ಗಂಟೆಗೆ ಬಿಡಬೇಕು ಮನೆ. ಈ ಪರಿಸ್ಥಿತಿ ಜನಕ್ಕಾಗ್ಬಿಟ್ಟಿದೆ. ನೀವು ತಂದು ಬೆಂಗಳೂರಲ್ಲೇ ಇವೆಲ್ಲ ಮಾಡ್ತೀರಾ ಅಂದರೆ ಇದರಿಂದ ಏನೋ ಒಂದು ಷಡ್ಯಂತ್ರಗಳಿದ್ದಾವೆ ದುಡ್ಡು ವ್ಯವಹಾರದಲ್ಲಿ ಅಂತ ನಮಗೆ ಭಾವನೆ. ನೀವು ದೂರ ಮಾಡಿ, ಬೇಜಾನು ಜಾಗ ಇದೆ, ರಾಜ್ಯ ವಿಶಾಲವಾಗಿದೆ. ರಾಜ್ಯದಲ್ಲಿ ಎಲ್ಲ ನಾಯಕರುಗಳು ಎಲ್ಲ ತಾಲೂಕುಗಳಲ್ಲಿ ಇರೋಂಥ ನಾಯಕರುಗಳೇ ಇದ್ದೀರಾ. ನೀವು ಯಥೇಚ್ಛಾಗಿ ಎಲ್ಲಿ ಗೋಮಾಳದ ಜಾಗ ಇದೆ, ಎಲ್ಲಿ ಯಥೇಚ್ಛಾಗಿ ರೇಟ್ ಇದೆ, ಭೂಮಿ ರೇಟ್ ಇದೆ, ಅಲ್ಲಿ ಬಂದೇ ಮಾಡ್ತಾಯಿದ್ದೀರಾ. ಅಂದರೆ ಇದ್ರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಸಾಕು, ಬೇಜಾನ್ ಕೋಟಿಗಳೆಲ್ಲರೂ ಮಾಡ್ಕೊಂಡಿದ್ದೀರಾ. ಇನ್ನೂ ಮಾಡ್ಕೊಳ್ಳೋದಾದರೆ ರಾಜ್ಯ ವಿಸ್ತಾರವಾಗೈತೆ, ಮುಂದೆ ಹೋಗಿ ಬೆಂಗಳೂರನ್ನು ಬಿಡಿ. ಬೆಂಗಳೂರನ್ನು DK ಶಿವಕುಮಾರ್ ಅವರು
ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ. ನಾವು ಸಿದ್ದರಾಮಯ್ಯನವರು ಸೀರಿಯಸ್ ಆಗಿ ತಗೊಳ್ತಾರೆ ರೈತರ ವಿಚಾರದಾಗೆ ಅಂದ್ಕೊಂಡಿದ್ವಿ. ಅದೇನೋ ಹೋದ ಸಾರಿ ಮಾಡ್ದಂಗೆ ಈ ಸಾರಿ ಮಾಡಲಿಲ್ಲ ಅವರು. ಈಗ DK ಶಿವಕುಮಾರ್ ಅವ್ರು ಬಂದಿದ್ದಾರೆ. ಇವ್ರಿಗೆಲ್ಲ ರೀತಿಯಲ್ಲೂ ಅನುಕೂಲವಾಗಿದೆ. ಇವರೇನು ಇದರಲ್ಲೇ ತಿನ್ನಬೇಕು ಅದರಲ್ಲೇ ತಿನ್ನಬೇಕು ಅನ್ನೋದೇನು ಇವ್ರಿಗೇನು ಅವಶ್ಯಕತೆ ಇಲ್ಲ. ಒಂದು ಹೆಸರು ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ DK ಶಿವಕುಮಾರ್ ಸಾಹೇಬ್ರೆ. ನಿಮ್ಮ ಮೇಲೆ ಇರೋ ಅಂಥ ವಿಚಾರಗಳು ದೂರ ಮಾಡಿ ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆ ತಂದರು DK ಶಿವಕುಮಾರ್ ರೈತರ ಪರವಾಗಿ ಅನ್ನೋ ಒಂದು ವಿಶೇಷವನ್ನು ರಾಜ್ಯ ಜನಕ್ಕೆ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಲ್ಲಿ ಕೇಳ್ಕೊಳ್ತೇನೆ. ಇದನ್ನು ನಿಮ್ಮ ಸ್ವಇಚ್ಛೆಯಿಂದ ನಾಯಕರು ಯುದ್ಧ ಮಾಡಿಕೊಂಡು ರೈತನ ಬಲಿ ಮಾಡೋಕ್ಕೆ ಹೋಗಬೇಡಿ. ನಾಯಕರಿಗೆ ಶುರುವಾಗಿದೆ ಈಗ ಇದು. ರೈತರ ಪರವಾಗಿ ಒಬ್ಬ ನಾಯಕ ಮಾತಾಡಿದ್ರೆ ಒಂದು ಪಾರ್ಟಿ ನಾಯಕ ಇನ್ನೊಬ್ಬ ನಾಯಕ ಅದನ್ನ ವಿರುದ್ಧವಾಗಿ ಮಾಡಲೇಬೇಕು ಅಂತ ತೀರ್ಮಾನ. ಈ ಎರಡೂ ಯುದ್ಧದಲ್ಲಿ ರೈತರ ಬಲಿ ಆಗಿಬಿಡ್ತಾರೆ. ಆ ಕಾರಣದಿಂದ ರೈತರ ಮೇಲೆ ಯಾರೂ ಯುದ್ಧ ಮಾಡೋದು ಬೇಡ, ಅವ್ರ ಆಸ್ತಿಗಳನ್ನ ಕಬಳಿಕೆ ಮಾಡೋದು ಬೇಡ. ಅವ್ರು ಇನ್ನೂ ಇರಲಿ, ಬೆಂಗಳೂರು ಹತ್ತಿರದಲ್ಲಿದೆ, ಬೆಂಗಳೂರಲ್ಲಿ ಕೋಟ್ಯಾಂತರ ಜನ ಜೀವನ ಮಾಡೋಕ್ಕೆ ಬಂದಿದ್ದಾರೆ. ಅವ್ರಿಗೆಲ್ಲ ಅನ್ನ ಕೊಡಬೇಕಾಗ್ತದೆ, ತರಕಾರಿ ಕೊಡಬೇಕಾಗ್ತದೆ, ಅವ್ರಿಗೆಲ್ಲ ಹಾಲು ಕೊಡಬೇಕಾಗ್ತದೆ. ಪ್ರತಿಯೊಂದು ಈ ರೈತರೇ ಮಾಡಬೇಕು. ಎಲ್ಲ ಇಂಡಸ್ಟ್ರಿ ಬಿದ್ದೋದ್ರು ಸಹ ಕೋವಿಡಲ್ಲಿ ಏನೇನೋ ಆಯಿತು, ರೈತನೇ ಕಾಪಾಡಿದ್ವಿ. ಸರಿಸುಮಾರು 240-250 ದಿನಗಳ ಕಾಲದಿಂದಲೂ ಸಹ ರೈತರು ಅಹೋರಾತ್ರಿ ಧರಣಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆ ಧರಣಿಗೆ ನಾವು ಯಾವಾಗಲೂ ಈಗ ಮುಂದೆನೇ ನಾವು ಅವ್ರಿಗೆ ಕೈ ಜೋಡಿಸ್ಬೇಕಾಗಿತ್ತು. ಕಾರಣಾಂತರಗಳಿಂದ ಮತ್ತು ಕಾಂಗ್ರೆಸ್ ಸರ್ಕಾರ ಇರೋದರಿಂದ ನಾವು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ನಾವು ಹೋಗಿ ಅವ್ರ ಜೊತೆಯಲ್ಲಿ ಏನಾದರೂ ಸೇರಿಕೊಂಡ್ರೆ ರೈತರಿಗೆಲ್ಲಾದರೂ ಹೊಡೆತ ಬೀಳ್ಬೋದನ್ನೋ ದೂರದೃಷ್ಟಿಯನ್ನು ಇಟ್ಕೊಂಡು ನಾವು ಈವರೆಗೂ ಕಾದ್ವಿ. ಆದರೆ ಈ ಕಳೆದ 3 ದಿನಗಳ ಹಿಂದೆ ರೈತ ಬಾಂಧವರು ಅರವಿಂದ್ ಭವನಕ್ಕೆ ಅವರ ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ಹೋದಂಥ ಸಮಯದಲ್ಲಿ ಅವರಿಗೆ ಪಾಪ ಈ ರೈತ ಸಂಘದ ಅಧ್ಯಕ್ಷರಾದಂಥ ದೇವರಾಜ್ ಅವರಿಗೆ ಹಲ್ಲೆಯನ್ನು ಮಾಡಿ ಮತ್ತು ಅವರಿಗೆ ಹೃದಯದ ಸ್ಟಂತ್ ಹಾಕಿದರು. ಹಾಗಾಗಿ ಅವ್ರಿಗೆ ಎಳೆದು ಮತ್ತು ಹೊಡೆದು ಅವ್ಯಾಚ್ಯ ಪದಗಳಿಂದ ಬೈದು ನಿಂದನೆಯನ್ನು ಮಾಡಿ ಅವ್ರನ್ನ ಪೊಲೀಸ್ ಇಲಾಖೆ ಮತ್ತು ಅಧಿಕಾರಿ ವರ್ಗದವರು ಎಲ್ಲ ಅವರಿಗೆ ತೊಂದರೆಯನ್ನು ಕೊಟ್ಟಿದ್ದಾರೆ. ಮತ್ತು ಮತ್ತೋರ್ವ ರೈತ ಬಂಧುವನಿಗೂ ಸಹ ಅದೇ ರೀತಿ ಆಗಿದೆ. ಹಾಗಾಗಿ ಅವರೆಲ್ಲನೂ ಸಹ ನೋವು ನಲಿವುಗಳ ಜೊತೆಯಲ್ಲಿದ್ದರು. ನಾವು ನಮ್ಮ ಹಿರಿಯರು ವರಿಷ್ಠರನ್ನು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಬಂಧುಗಳನ್ನು ಅಧ್ಯಕ್ಷರ ಜೊತೆಯಲ್ಲಿ ಕೂರಿಸಿ ಕೇಳಿದಾಗ ಅವ್ರಿಗೆ ಬೆಂಬಲ ಸೂಚಿಸಬೇಕನ್ನುವಂಥ ವಿಚಾರವನ್ನು ಪ್ರಸ್ತಾಪನೆ ಮಾಡಿ ತಮ್ಮ ಮಾಧ್ಯಮದ ಮುಖಾಂತರ ತಾರೀಕು ಏನು ಸೋಮವಾರ 6ನೇ ತಾರೀಕು 10ವರೆಗೆ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಸರ್ ಅವರು ಬಂದು ಆ ರೈತ ಬಂಧುಗಳ ಜೊತೆಯಲ್ಲಿ ಮಾತನಾಡಿ ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಮತ್ತು ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವರಿಗೆ ಬಹಿಷ್ಕಾರವನ್ನು ಹಾಕಿ ಆ KDB ಅಕ್ವಿಜೇಷನ್ನ ಬಿಡಿಸೋವಂಥ ಕೆಲಸ ಮಾನ್ಯ ಅಶೋಕ್ ಸಾಹೇಬ್ರು ಅವರಿಗೆ ಮಾತನ್ನು ಕೊಡಲಿಕ್ಕೆ ಮತ್ತು ಜೊತೆಯಲ್ಲಿ ಇರಲಿಕ್ಕೆ ಬರ್ತಾಯಿದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳು ರೈತರ ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನೋವಂಥ ಒಂದು ವಿಚಾರವನ್ನು ತಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ತೇನೆ. ಹಾಗಾಗಿ ದಯವಿಟ್ಟು ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಬಂಧುಗಳು ಮತ್ತು ಎಲ್ಲ ಹಿರಿಯ ನಾಗರಿಕರು ಮತ್ತು ಈ ಆನೇಕಲ್ ಕ್ಷೇತ್ರದ ಎಲ್ಲ ನಾಗರಿಕ ಬಂಧುಗಳು ಸಹ ರೈತರ ಹಿಂದೆ ನಿಂತ್ಕೊಳ್ಬೇಕು. ದಯವಿಟ್ಟು ತಾವೆಲ್ಲ ಬನ್ನಿ ಅಂತ ಹೇಳ್ತಾ ಅವರಿಗೆ ಎಲ್ರಿಗೂ ಸಹ ಸೋಮವಾರಕ್ಕೆ ಮುತ್ತನಲ್ಲೂರಲ್ಲಿ ಕಾರ್ಯಕ್ರಮ ಶುರುವಾಗಿ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಆಗಮಿಸಿ ಆ ರೈತರಿಗೆ ಜೊತೆಯಲ್ಲಿ ಇರಬೇಕಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತೇನೆ. ಚೆಕ್ ಪೋಸ್ಟ್ವರೆಗೂ ಕರ್ಕೊಂಡೋದ್ರು ನಮ್ಮನ್ನು. ಚೆಕ್ ಪೋಸ್ಟ್ವರೆಗೂ ಕರ್ಕೊಂಡು ಹೋಗ್ಬಿಟ್ಟು ಬೇರೆ ಕಡೆ ಡೈವರ್ಟ್ ಮಾಡೋಕ್ಕೆ ನೋಡಿದ್ರು. ಡೈವರ್ಟ್ ಮಾಡೋಕ್ಕೆ ಹೋದಾಗ ನಮ್ಮ ರೈತರು ಕೇಳಿದ್ರು, ಯಾರೂ ಅಲ್ಲಿ ಇಳ್ದಿಲ್ಲ, ಯಾರೂ ರೈತರು ಇಳ್ದಿರಲಿಲ್ಲ. ನಾನು ಅದ್ರ ಬಸ್ಸಿಂದ ಇದ್ದು ನಾನು ಇಳಿದೋದೆ. ಅಲ್ಲಿ ನಮ್ಮನ್ನು ಮಿಸ್ಗೈಡ್ ಮಾಡಿ, ಇಲ್ಲ ಇದೇ ಲಾಸ್ಟ್ ನಿಮಗೆ, ಇದೇ ಸ್ಟಾಪು, ನಿಮ್ಮನ್ನು ಸಿಟಿ ಒಳಗಡೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ಧಮಕಿ ಹಾಕಿದ್ರು. ಅದನ್ನು ನೋಡ್ಕೊಂಡು 2-3 ಹೇಳ್ಕೊಂಡೋಗಿ ಅವ್ರು ವ್ಯಾನ್ಗಳಲ್ಲಿ ಹಾಕ್ಕೊಂಡಾಗ ಎಲ್ಲ ರೈತರು ಇಳಿದ್ಬಿಟ್ರು. ಅದು ನಿಜ, ಎಲ್ಲ ರೈತರು ಇಳ್ದಿದ್ದು ನಿಜ. ಅಲ್ಲಿ ನಾವು ಎಷ್ಟು ರಿಕ್ವೆಸ್ಟ್ ಮಾಡಿದ್ದೀವಿ ಅಂದರೆ ನಮ್ಮ ಮಹಿಳೆಯರನ್ನ ಇನಾಮಾನವಾಗಿ ಹೇಳ್ಕೊಂಡೋಗಿದ್ರು. ಸುಮಾರು ಹೆಣ್ಮಕ್ಳಿಗಿಂತ ಮಾಧ್ಯಮದಲ್ಲಿ ಬಂದಿದೆ, ಎಲ್ಲ ಮೀಡಿಯಾದಲ್ಲಿದೆ, ಫೇಸ್ಬುಕ್ಗಳಲ್ಲಿದೆ. ಎಲ್ಲರೂ ಮಹಿಳೆಯರಿಗೂ ಕೈ ತರಿಸ್ಕೊಂಡೋಗಿದೆ. ಒಂದು ಮಹಿಳೆಯರು 4-5 ಜನ ಅಲ್ಲಿ ಲೇಡಿ ಪೊಲೀಸವ್ರದ್ದು ಹೆಚ್ಚಾಗಿರಲಿಲ್ಲ, ಎಲ್ಲ ಜೆಂಟ್ಸವರೇ ಎತ್ಕೊಂಡು ಹೋಗ್ತಾಯಿದ್ರು. ಅಂಥ ಇನಾಮಾನವಾಗಿ ಹೇಳ್ಕೊಂಡು ಹೋಗ್ತಾಯಿದ್ರು.
ನಮ್ಮ ದೇವರಾಜ್ ಅವ್ರನ್ನ ಸಹಿತ ನನ್ನನ್ನು ಸಮೇತ 4 ಜನ ಎತ್ಕೊಂಡೋದ್ರು ಫಸ್ಟು. ಆಮೇಲೆ ಕೊನೆಗೆ ಬಸ್ಸಲ್ಲಿ ಒಳಗಡೆ ಹಾಕ್ಬಿಟ್ರು. ಫಸ್ಟ್ ಬಸ್ಸಲ್ಲಿ ಹಾಕ್ಬಿಟ್ರು ನಮ್ಮನ್ನು. ನಾವು ಎಷ್ಟು ಕನ್ವಿನ್ಸ್ ಮಾಡಿದ್ರು ಆಗಲಿಲ್ಲ. ಬಟ್ ಆದರೂ ಅಹಿತಕರ ಘಟನೆಗಳೇ ನಡೀತು ಅಲ್ಲಿ ಹೆಚ್ಚಾಗಿ. ಏನು ದೇವರಾಜ್ ಅವ್ರನ್ನ ಹೊಡೆದ್ರು, ಮತ್ತು ರಂಗನಾಥ್ ಅಂದ್ಬಿಟ್ಟು ನಮ್ಮ ಬಿ ಹಳ್ಳಿ ಹುಡುಗ, ಅವ್ನ ಪಾಪ ಅವ್ನ ಕಾಲ ಮೇಲೆ 3 ಜನ ಪೊಲೀಸರು ನಿಂತ್ಕೊಂಡಿದ್ದಾರೆ. ನರ್ವ್ಗಳೆಲ್ಲ ಟ್ವಿಸ್ಟ್ ಆಗಿದೆ. ಅದಾದಮೇಲೆ ದೇವರಾಜ್ ಅವ್ರನ್ನ ಜೀಪ್ ಒಳಗಡೆ ಹಾಕಿ ಹೊಡೆದಿದ್ದಾರೆ. ಇಷ್ಟೆಲ್ಲ ಮಾಡಿಕೊಂಡು ಅವರು 8-9 ಬಸ್ಗಳಲ್ಲಿ ಮುಂದಾಲೋಚನೆ ಮಾಡ್ಕೊಂಡೆ ಅವ್ರು ಇಟ್ಕೊಂಡಿದ್ರು. ಅವರು ನಮ್ಮ ರೈತರ ಮೇಲೆ ಅವರು ದ್ವೇಷ ಸಾಧಿಸೋದಕ್ಕೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮನ್ನು ಅಲ್ಲಿ ಸಿಟಿ ಒಳಗಡೆ ಬೀಳ್ದಿರೋ ಅಲ್ಲೇ ಅಡ್ಡ ಹಾಕಿದ್ದಾರೆ. ನಾವು ಇದನ್ನೆಲ್ಲ ಕ್ವಶನ್ ಮಾಡಿದಾಗ ಒಂದೊಂದು ಬಸ್ನ ಒಂದೊಂದು ಕಡೆ ಡೈವರ್ಟ್ ಮಾಡಿಬಿಟ್ರು. ಒಂದು ಬಸ್ನ ಇಂದಿರಾನಗರ, ಒಂದು ಬಸ್ನ ಚಾಮರಾಜಪೇಟೆ, ಕಬ್ಬನ್ ಪಾರ್ಕು, ಇಲ್ಲೆಲ್ಲ ಕಡೆ ಡೈವರ್ಟ್ ಮಾಡಿಬಿಟ್ರು ನಮ್ಮನ್ನು. ನಮ್ಮನ್ನು ಕರ್ಕೊಂಡೋಗ್ಬಿಟ್ಟು ಇದು ಆಡುಗೋಡಿ ಕ್ವಾರ್ಟರ್ಸಲ್ಲಿ ಒಂದು ಬಸ್ ಫಸ್ಟ್ ಹೋಯ್ತು. ಇನ್ನೊಂದು ಬಸ್ಸಲ್ಲಿ ಇನ್ನೊಂದು ಬಸ್ ಬಂದಾಗ ದೇವರಾಜ್ ಅವ್ರು ಬಂದರು. ನಾವು ನಮ್ಮನ್ನೆಲ್ಲ ಹೋಗಿ ಒಂದು ಬಸ್ಸಲ್ಲಿ 50 ಜನ ಇಳಿದಿದ್ದೀವಿ. ಲೇಡೀಸ್ಗೆಲ್ಲ ಏಟಾಗಿದೆ. ಅಲ್ಲಿ ಹೋದರೆ ಒಂದು ಫಸ್ಟ್ ಏಡ್ ಬಾಕ್ಸ್ ಇಲ್ಲ, ಮತ್ತು ಒಂದು ನೀರಿಲ್ಲ, ಕುಡಿಯೋಕ್ಕೆ ಯಾರಿಗೂ ನೀರಿಲ್ಲ. ಮತ್ತು ಅಲ್ಲಿ ಏಟಾಗಿಬಿಟ್ಟು ರಂಗರಾಜ್ ಬಂದರು, ಮತ್ತು ದೇವರಾಜ್ ಬಂದರೆ ಅವ್ರಿಗೆ ಏಟಾಗಿದೆ. ಆಂಬ್ಯುಲೆನ್ಸ್ ಇಲ್ಲ. ನಾವು ಯಾವುದೋ ಒಂದು ಮಾರುತಿ ವ್ಯಾನಲ್ಲಿ ಅವನ್ನ ಹಾಕ್ಕೊಂಡು ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ ಅವ್ರಿಗೆ, ಅಲ್ಲಿ ಸೆಂಟ್ ಜಾನ್ಸ್ ಹಾಸ್ಪಿಟ್ಲಿಗೆ. ಯಾವುದೋ ಒಂದು ಮಾರುತಿ ವ್ಯಾನು, ಅದು ಪಾಪ ತರಕಾರಿ ಹಾಕ್ಬಿಟ್ಟು ಬರ್ತಾಯಿದ್ದ ಅವನು ಮಾರುತಿ ವ್ಯಾನ್ ಅವ್ನು ಕರ್ಕೊಂಬಂದು, ಅದ್ರಲ್ಲಿ ನಾವು ಅಷ್ಟು ಜನ ಪೊಲೀಸರು ಇದ್ದರೂ ಯಾರೂ ಬಂದಿಲ್ಲ ಹೆಲ್ಪ್ಗೆ ನಮಗೆ. ಮತ್ತು ಅಲ್ಲಿ ಮುಖ್ಯವಾಗಿ ಅಲ್ಲಿ ನಮಗೆ ACP ಒಬ್ಬರು ಲೇಡಿ ಅವರು ತುಂಬಾ ನಮಗೆಲ್ಲ ಹೆಣ್ಮಕ್ಳಿಗೆಲ್ಲ ತುಂಬ ಬೈದಿದ್ದಾರೆ. ಮತ್ತು ನಾರಾಯಣ ಅಂತ DCP ಅವ್ರು ಬೇಕಾದ್ರೆ ಮಾಧ್ಯಮದಲ್ಲಿ ನೋಡಿ ಅವರು ರೆಕಾರ್ಡ್ ಮಾಡಿದ್ದಾರೆ. ಅವ್ರದ್ದು ಬಿಹೇವಿಯರ್ ಹೆಂಗಿತ್ತಂದರೆ ಅಷ್ಟು ವರ್ಷಾಗಿ ಅವರು ನಮ್ಮ ರೈತರ ಮೇಲೆ ಇದು ಮಾಡಿದ್ದಾರೆ. ಅಷ್ಟೆಲ್ಲ ಆದ್ರೂ ಹಾಸ್ಪಿಟ್ಲಿಗೆ ಹೋಗಿದ್ದೀವಿ. ಹಾಸ್ಪಿಟ್ಲಲ್ಲಿ ಸುಮ್ಮನೆ ನಾನು ಯಾಕಂದರೆ ಫಸ್ಟಿಂದ ಲಾಸ್ಟ್ವರೆಗೂ ನಾನೇ ಇದ್ದೀನಿ ಅಲ್ಲಿ. ಫಸ್ಟ್ ಏಡ್ ಮಾಡಿಸೋದ್ರಿಂದ ಹಿಡಿದು ಸ್ಕ್ಯಾನಿಂಗ್ ಎಲ್ಲ. ಆಚೆ ಬಂದುಬಿಟ್ಟು ಹೇಳ್ತಾ ಇದ್ದಾರೆ, ಇಲ್ಲ ರೀ ಎಲ್ಲ ಚೆನ್ನಾಗಿದ್ದಾರೆ, ಏನೂ ಇಲ್ಲ, ರೈತರಿಗೆ ಯಾರಿಗೂ ಏನೂ ಆಗಿಲ್ಲ ಅಂತ ಹೇಳ್ಬಿಟ್ಟು ಔಟ್ಸೈಡ್ ಮಾಧ್ಯಮದವ್ರಿಗೆ ಮತ್ತು ಪೊಲೀಸರು ರಿಪೋರ್ಟ್ ಕೊಡ್ತಾರೆ. ಇಂಥ ಪರಿಸ್ಥಿತಿ ಇದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.